Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ನಾಳೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ನಾಳಿನ ಮತದಾನಕ್ಕೆ ಚುನಾವಣಾ ಆಯೋಗ ಭರ್ಜರಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಪ್ರತಿಯೊಬ್ಬ ನಾಗರಿಕರು ಕೂಡ ತಪ್ಪದೇ ಮತ ಚಲಾವಣೆಯನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸಲಾಗಿದೆ. ಇನ್ನು ನಾಳಿನ ಮತದಾನಕ್ಕೆ ಚುನಾವಣಾ ಆಯೋಗ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆಗಳಿವೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳು ಕೂಡ ಓಡಾಟ ನಡೆಸಬೇಕಾಗುತ್ತೆ. ಬಟ್ ತುಂಬ ಜನ ಓಡಾಡೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು ಅಂತ ಹೇಳಿ ಅನ್ಕೊಂಡಿದ್ದಾರೆ. 2 ದಿನ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆಗಳಿವೆ. ಚುನಾವಣಾ ಕಾರ್ಯಕ್ಕೂ ಕೂಡ ಬಸ್ಗಳನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸಿಬ್ಬಂದಿಯನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅವರನ್ನು ಕರ್ಕೊಂಡು ಹೋಗಬೇಕು. ಹಾಗಾಗಿ ಇದೇ ಬಸ್ಗಳನ್ನು ಬಳಸ್ಕೊಳ್ಳೋದ್ರಿಂದಾಗಿ ಸಾರ್ವಜನಿಕರು ದಯವಿಟ್ಟು ಸಹಕರಿಸಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ. ಅಫ್ಕೋರ್ಸ್ ಒಂದು ದಿನ, ಯಾಕಂದರೆ ನಾಳೆ ಎಲೆಕ್ಷನ್ ಇರೋದ್ರಿಂದಾಗಿ ಎಲ್ರಿಗೂ ಒಂದು ರೀತಿ ಇಡೀ ಕರ್ನಾಟಕದಲ್ಲಿ ಹಾಫ್ ಆಫ್ ದ ಕರ್ನಾಟಕ ಏನಿದೆ, ದಕ್ಷಿಣ ಭಾಗದ ಕರ್ನಾಟಕ, ಅದರಲ್ಲಿ ಒಂದು ರೀತಿ ಹಬ್ಬದ ವಾತಾವರಣನೇ ಇದೆ. ಯಾಕಂದರೆ ಚುನಾವಣೆ ಅಂದ ತಕ್ಷಣ ಒಂದು ಭರಾಟೆ, ಅಬ್ಬರ ಎಲ್ಲವೂ ಕೂಡ ಇರುತ್ತೆ. ಇನ್ನು ಇವತ್ತಂತೂ ಮನೆಯ ಪ್ರಚಾರ, ಎಲ್ಲವೂ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನೆನ್ನೆನೆ ಇನ್ನು ಮನೆಗೆ ಹತ್ರ ತೆರಳುತ್ತಾ ಇರುವಂತಹ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮತ್ತೊಂದು ಕಡೆ ಈಗ ಎಲೆಕ್ಷನ್ಗೆ ಸಿಬ್ಬಂದಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಾಗೆ ನಾಳಿನ ಮತದಾನಕ್ಕೆ ಚುನಾವಣಾ ಆಯೋಗದಿಂದ ಭರ್ಜರಿ ಸಿದ್ಧತೆಯನ್ನು ಏನು ಮಾಡ್ಕೊಳ್ಳಲಾಗ್ತಾ ಇದೆ. ಸಾರಿಗೆ ವಾಹನಗಳನ್ನು ಬಳಸ್ಕೊಳ್ತಾ ಇದೆ ಈಗ ಆಯೋಗ. ನಾವು ಮಾತಾಡ್ತಾ ಇದ್ವಿ, ಹಾಗಾಗಿನೇ ಇದರಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆಗಳಿವೆ. ಮತದಾನಕ್ಕಾಗಿ ಅಲ್ಲಿನ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಬೇಕು, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ KSRTC ಮತ್ತು BMTC ಬಸ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾರೆ. ಪ್ರತಿ ವಾಹನಕ್ಕೂ ಪ್ರತ್ಯೇಕ ದರವನ್ನು ಫಿಕ್ಸ್ ಮಾಡಿದೆ ಈಗ ಆಯೋಗ. KSRTC, BMTC ಖಾಸಗಿ ವಾಹನ ಬಳಕೆಯನ್ನು ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದರೆ. ಸುಮಾರು 2100 KSRTC ಬಸ್ಗಳನ್ನು ಬಳಕೆ ಮಾಡಿಕೊಂಡಿದೆ ಈಗಾಗಲೇ ಆಯೋಗ. ಜೊತೆಗೆ BMTC ಅಂತ ಹೇಳಿದ್ರೆ 1700 ಬಸ್ಗಳನ್ನು ತೊಗೊಂಡಿದ್ದಾರೆ ಈಗ ಚುನಾವಣಾ ಆಯೋಗದವರು. ಇನ್ನು ಸರ್ಕಾರಿ ಬಸ್ಗಳಿಗೆ ಕಿಲೋಮೀಟರ್ಗೆ 57 ರೂಪಾಯಿ ದರ ಕೂಡ ನಿಗದಿಯಾಗಿದೆ. ಇನ್ನು ಇದ್ರ ಜೊತೆಗೆ ಚುನಾವಣಾ ಕಾರ್ಯಗಳಿಗೆ ಖಾಸಗಿ ವಾಹನಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಶಾಲೆಗಳಿಗೆ ರಜೆ ಇರೋದ್ರಿಂದಾಗಿ ಖಾಸಗಿ ಶಾಲಾ ವಾಹನಗಳನ್ನು ಕೂಡ ಬಳಕೆ ಮಾಡ್ಕೋಬಹುದು. ಇದ್ರ ಬಗ್ಗೆನೂ ಕೂಡ ಈಗಾಗಲೇ ಎಲೆಕ್ಷನ್ ಕಮಿಷನ್ ಯೋಚನೆ ಮಾಡಿದೆ. ಚುನಾವಣೆಗೆ ಖಾಸಗಿ ವಾಹನಗಳ ಬಳಕೆಗೆ ಕೂಡ ದರ ನಿಗದಿಯನ್ನು ಮಾಡಿದ್ದಾರೆ. ಕಿಲೋಮೀಟರ್ ಲೆಕ್ಕದಲ್ಲಿ ದರ ನಿಗದಿಯಾಗಿದೆ. ದಿನದ ಲೆಕ್ಕದಲ್ಲೂ ಕೂಡ ಬಾಡಿಗೆ ನಿಗದಿ ಮಾಡ್ಕೊಂಡಿದ್ದಾರೆ. ವಾಹನ ಬಳಕೆ ಮಾಡುವ ಮುನ್ನ ಅಡ್ವಾನ್ಸ್ ಹಣ ಕೂಡ ಪಾವತಿ ಮಾಡ್ತಾರೆ. ಅದಾದ ನಂತರ ಎಷ್ಟು ಗಂಟೆ ಬಳಕೆಯಾಗಿದೆ, ಎಷ್ಟು ಕಿಲೋಮೀಟರ್ ಓಡಿದೆ ವಾಹನ, ಅದ್ರ ಮೇಲೆ ರೇಟನ್ನು ಫಿಕ್ಸ್ ಮಾಡಿ ಅವರಿಗೆ ಹಣವನ್ನು ನೀಡಲಾಗುತ್ತೆ. ಸೊ ಸರ್ಕಾರಿ ಬಸ್ಗೆ ಕಿಲೋಮೀಟರ್ಗೆ 57 ರೂಪಾಯಿ 50 ಪೈಸಾ ನಿಗದಿ ಮಾಡಿದ್ದಾರೆ. ದಿನದ ಬಾಡಿಗೆ 11,500 ರೂಪಾಯಿ ನಿಗದಿಯಾಗಿದೆ. ಹಾಗೆ ಖಾಸಗಿ ಬಸ್ಗೆ ಅಂತ ಹೇಳಿದ್ರೆ ಕಿಲೋಮೀಟರ್ಗೆ 43.50 ಅಂದರೆ 43.5 ರೂಪಾಯಿ ನಿಗದಿಯಾಗಿದೆ. ದಿನದ ಬಾಡಿಗೆ 8,700 ರೂಪಾಯಿ ಕೊಡ್ತಾರೆ. ಇನ್ನು ದಿನಕ್ಕೆ ನಿಗದಿಯಾಗಿರುವಂಥ ಒಂದು ಬಾಡಿಗೆ 4,350. ಬಸ್ ಬಳಸದೇ ಇದ್ರೆ ಬೇರೆ ಯಾವುದಾದ್ರೂ ಒಂದು ಮಿನಿ ಬಸ್ಗಳು, ಟೆಂಪೋ ಟ್ರಾವೆಲರ್ಸ್ ಆ ಥರದ್ದೇನಾದರೂ ಬಳಸಿದ್ರೆ. ಇನ್ನು ಖಾಸಗಿ ಬಸ್ ಬೆಂಗಳೂರು ಹೊರತುಪಡಿಸಿ ಕಿಲೋಮೀಟರ್ಗೆ 42.5 ರೂಪಾಯಿ ನಿಗದಿ ಮಾಡಿದ್ದಾರೆ. ಇನ್ನು ದಿನದ ಬಾಡಿಗೆ ಅದು 8,700 ರೂಪಾಯಿ ಇದೆ. ಸೊ ಹಾಗೆ ಲಘು ಸರಕು ವಾಹನಗಳು ಇದನ್ನು ಕೂಡ ಬಳಕೆ ಮಾಡ್ಕೊಳ್ತಾರೆ. ಕಿಲೋಮೀಟರ್ಗೆ 29 ರೂಪಾಯಿ ನಿಗದಿ ಮಾಡಿದ್ದಾರೆ. ದಿನದ ಬಾಡಿಗೆ 2,900 ರೂಪಾಯಿ ಇದೆ. ಇನ್ನು ನಾಳೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಏನು ನಡೀತಾ ಇದೆ. ಮೊದಲ ಹಂತದ ಮತದಾನಕ್ಕೆ ಭರ್ಜರಿ ಸಿದ್ಧತೆಯನ್ನು ಆಯೋಗ ಕೂಡ ಮಾಡಿಕೊಂಡಿದೆ. ಬೆಂಗಳೂರಿನಿಂದ ಊರಿಗೆ ತೆರಳುತ್ತಾ ಇರುವಂತಹ ಜನ, ಸೊ ಯಾಕಂದರೆ ಕೆಲವೊಬ್ಬರಿದ್ದು ಊರಲ್ಲಿ ವೋಟಿಂಗ್ ಇರುತ್ತೆ, ಅಲ್ಲಿ ಕೆಲವೊಂದಷ್ಟು ಜನ ಹೋಗಿ ವೋಟ್ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನಿಂದಲೇ ಎಲ್ಲರೂ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಮತದಾನದ ಹಿನ್ನೆಲೆ ಖಾಸಗಿ ಬಸ್ಗಳಿಗೂ ಕೂಡ ಡಿಮ್ಯಾಂಡ್ ಹೆಚ್ಚಾಗಿದೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಮಂಡ್ಯ, ಮೈಸೂರಿಗೆ ಹೋಗುವ ಬಸ್ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಕರಾವಳಿ ಭಾಗಕ್ಕೆ ಹೆಚ್ಚುವರಿಯಾಗಿ 300 ಬಸ್ಗಳನ್ನು ಕೂಡ ಬಿಡ್ತೀವಿ ಅಂತ ಹೇಳಿದರೆ 300 ಬಸ್ ಬುಕ್ಕಿಂಗ್ ಕೂಡ ಆಗಿದೆ. ಪ್ರಮುಖವಾಗಿ 7 ಜಿಲ್ಲೆಗಳಿಗೆ ಹೆಚ್ಚುವರಿ ಬಸ್ ಒದಗಿಸೋದಕ್ಕೆ ಡಿಮ್ಯಾಂಡ್ ಇದೆ. ಖಾಸಗಿ ಬಸ್ ಮಾಲೀಕರ ಸಂಘಕ್ಕೆ ವಿವಿಧ ರಾಜಕೀಯ ಮುಖಂಡರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಖಾಸಗಿ ಬಸ್ ದರ 1 to ಡಬಲ್ ಬೇರೆ ಮಾಡಿದ್ದಾರೆ ಅವರು. ಇದೇ ಒಂದು ಟೈಮು ಖಾಸಗಿ ಬಸ್ನ ಮಾಲೀಕರು ಹಣವನ್ನು ಮಾಡೋಣ ಅನ್ನುವಂಥ ಒಂದು ಉದ್ದೇಶ ಇದ್ದಿರಲೂಬಹುದು. ಬಟ್ ದಯವಿಟ್ಟು ಈ ಥರದ್ದು ಮಾಡಬೇಡಿ. ಯಾಕಂದರೆ ಇದು ನಾಳೆ ಆಗ್ತಾ ಇರುವಂಥದ್ದು ಚುನಾವಣೆ. ನಾವೆಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅನ್ನುವಂಥದ್ದನ್ನು ಚುನಾವಣಾ ಆಯೋಗ ಕೂಡ ಮನವಿ ಮಾಡಿದೆ. ಸ್ವಯಂ ಪ್ರೇರಿತವಾಗಿ ಊರಿಗೆ ತೆರಳೋದಕ್ಕೆ ಬಸ್ ಬುಕ್ ಮಾಡ್ಕೊಂಡಿದ್ದಾರೆ ಕೆಲವರು. ಖಾಸಗಿ ಬಸ್ ಬುಕ್ಕಿಂಗ್ ಆ್ಯಪ್ನಲ್ಲಿ ಮನಬಂದಂತೆ ದರ ನಿಗದಿಯಾಗಿದೆ. ಟಿಕೆಟ್ ದರ ಏರಿಕೆ ಆದರೂ ಕೂಡ ಜನ ಬಹುತೇಕ ಬುಕ್ ಮಾಡ್ತಾ ಇದ್ದಾರೆ. ನಾಳೆಯಿಂದ ವೀಕೆಂಡ್ ಸ್ಟಾರ್ಟ್ ಆಗುತ್ತೆ, ಫ್ರೈಡೇ, ಅದಾದಮೇಲೆ ಸ್ಯಾಟರ್ಡೆ, ಸಂಡೇ. ಸೊ ಇದು ಕೂಡ ಒಂದು ಕಾರಣ ಇದ್ದಿರಬಹುದು. ಇನ್ನು ಜೊತೆಗೆ ನಾಳೆನೇ ಎಲೆಕ್ಷನ್ ಬೇರೆ ಇರೋದ್ರಿಂದಾಗಿ ಹೇಗೂ ಊರಿಗೆ ಹೋಗ್ತೀವಿ, ಹೇಗೂ ಲಾಂಗ್ ವೀಕೆಂಡ್ ಆಗುತ್ತೆ, ನಾಳೆ ಹೋಗಿ ಮತ ಚಲಾವಣೆ ಮಾಡೋಣ ಅನ್ನುವಂಥ ಒಂದು ಉದ್ದೇಶ ಕೂಡ ಜನರಲ್ಲಿ ಇರಬಹುದು.
Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.